ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ರಿಸಲ್ಟ್ ಕೂಡ ಅನೌನ್ಸ್ ಆಯಿತು. ಈಗ ಎಂಜಿನಿಯರಿಂಗ್ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳು KCET ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ. ಈಗ KCET ಪ್ರಿಪ್ರೇಷನ್ ಮಾಡ್ತಿದ್ದೀರಾ, ಒಳ್ಳೇದು. ಆದರೆ KCET ಎಕ್ಸಾಮ್ ಮೇಲೆ ಒಂದೇ ಡಿಪೆಂಡ್ ಆಗದೆ ಪ್ಯಾಟ್ ಎಕ್ಸಾಮ್ ಬರೆದ್ರೆ ಅದು ಕೂಡ ಒಳ್ಳೇದು. ಯಾಕಂತ ಹೇಳಿದ್ರೆ ಈ ವರ್ಷ KCET ಎಕ್ಸಾಮ್ ಅನ್ನ ಬರೀತಾ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 3,50,000. ಅಂದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಇದರಲ್ಲಿ ಒಂದು 20 to 30% ವಿದ್ಯಾರ್ಥಿಗಳಿಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಒಳ್ಳೆ ಬ್ರಾಂಚಸ್ ಅಲ್ಲಿ ಸ್ಟಡಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕಾಂಪಿಟೇಷನ್ ಇದೆ. ಅದಕ್ಕೋಸ್ಕರ KCET ಎಕ್ಸಾಮ್ ಮೇಲೆ ಒಂದೇ ಡಿಪೆಂಡ್ ಆಗದೆ ಪ್ಯಾಟ್ ಎಕ್ಸಾಮ್ ಕೂಡ ಬರೆದ್ರೆ ಒಳ್ಳೇದು. ಅಂದ್ರೆ ಈ ಪ್ಯಾಟ್ ಎಕ್ಸಾಮ್ ಏನಿದೆ ಅದನ್ನ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇವರು ನಡೆಸ್ತಾರೆ. ಎಕ್ಸಾಮ್ ಬರೆದು ನೀವು ಸೆಲೆಕ್ಟ್ ಆದ್ರೆ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇಲ್ಲಿ BTech ಇನ್ ಕಂಪ್ಯೂಟರ್ ಸೈನ್ಸ್ ಇದನ್ನ ನೀವು ಮಾಡಬಹುದು. ಇದರಲ್ಲೂ ಕೂಡ ಸ್ಪೆಷಲೈಸೇಷನ್ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಹಾಗೆ ಬಿಗ್ ಡೇಟಾ ಇಂಜಿನಿಯರಿಂಗ್ ಈ ರೀತಿ ಕೋರ್ಸ್ಗಳನ್ನ ಮಾಡಬಹುದು. ಈಗ ಜನರಲ್ ಆಗಿ ಇರುವಂತಹ ಇಂಜಿನಿಯರಿಂಗ್ ಕಾಲೇಜ್ಗಳಿಗೂ ಹಾಗೆ ಟೆಕ್ ಸ್ಕೂಲ್ಗೂ ಇರುವಂತಹ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಈಗ ಹೆಚ್ಚಿನದಾಗಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಏನಾಗುತ್ತೆ, ಹಿಂದೆ ಇರುವಂತಹ ಸಿಲೆಬಸ್ ಅನ್ನ ಈಗ ಟೀಚ್ ಮಾಡ್ತಾ ಇದ್ದಾರೆ. ನಂತರ ನಿಮಗೂ ಕೂಡ ಗೊತ್ತಿದೆ, ಇಂಡಸ್ಟ್ರಿಯಲ್ಲಿ ಜಾಬ್ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ, AI ತುಂಬಾ ಬಳಕೆ ಆಗ್ತಾ ಇದೆ. ಸೊ ಅದಕ್ಕೆ ರಿಲೇಟೆಡ್ ಸ್ಕಿಲ್ಸ್ ನಿಮಗೆ ಬರಬೇಕು, ಹೌದಾ? ಸೊ ಈಗ ಓಲ್ಡ್ ಸಿಲೆಬಸ್ ನಿಮ್ಗೆ ಟೀಚ್ ಮಾಡ್ತಾ ಇದ್ರೆ ಆ ಸ್ಕಿಲ್ ಡೆವಲಪ್ ಆಗೋದು ಡಿಫಿಕಲ್ಟ್. ಅದೇ ಈ ಟೆಕ್ ಸ್ಕೂಲ್ ಆದಂತಹ ಪೋಲಾರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇಲ್ಲಿ ಸ್ಟಡಿ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಬೇಕಾದಂತಹ ಸ್ಕಿಲ್ಸ್ ಏನಿದೆ ಅದನ್ನ ನಿಮ್ಗೆ ಟೀಚ್ ಮಾಡ್ತಾರೆ. ಯಾಕಂದ್ರೆ ಕರಿಕ್ಯುಲಮ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಂಡಸ್ಟ್ರಿ ಅಲೈನ್ಡ್ ಆಗಿರುತ್ತೆ. ಅಂದ್ರೆ ಏನೇನು ಅಪ್ಡೇಟ್ಸ್ ಆಗ್ತಾ ಇದಾವೆ ಅವುಗಳನ್ನು ಕೂಡ ಇಮಿಡಿಯೇಟ್ಲಿ ನಿಮ್ಗೆ ಟೀಚ್ ಮಾಡ್ತಾ ಇರ್ತಾರೆ. ನಂತರ ಡೇ 1 ಇಂದಾನೆ ನಿಮಗೆ ಇಂಡಸ್ಟ್ರಿಗೆ ಬೇಕಾದಂತಹ ಸ್ಕಿಲ್ಸ್ ಅನ್ನ ಕಲಿಸ್ತಾ ಇರ್ತಾರೆ. ಸೊ ಇದರಿಂದ ಸ್ಕಿಲ್ಸ್ ಈಸಿಲಿ ಡೆವಲಪ್ ಆಗೇ ಆಗುತ್ತೆ. ನಂತರ ಇದೇ 2025ರಲ್ಲಿ ಇಲ್ಲಿ ಸ್ಟಡಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು 1 crore ಹೆಚ್ಚಿನ ಇಂಟರ್ನ್ಶಿಪ್ ಸ್ಟೈಫಂಡ್ ಅನ್ನ ಕ್ರ್ಯಾಕ್ ಮಾಡಿದ್ದಾರೆ. ಇದನ್ನ ಓವರ್ ಆಲ್ ಆಗಿ ಇಲ್ಲಿ ಸ್ಟಡಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಎವರೇಜ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ 2.5 lakh ಇಂಟರ್ನ್ಶಿಪ್ ಸ್ಟೈಫಂಡ್ ಅನ್ನ ಅರ್ನ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹೇಳಿದ್ನಲ್ವಾ, ಇಂಡಸ್ಟ್ರಿಯಲ್ಲಿ ಯಾವ ಸ್ಕಿಲ್ಸ್ ಅನ್ನ ಕೇಳ್ತಾರೋ ಅದನ್ನೇ ಸ್ಟಡಿ ಮಾಡ್ತಾ ಇರೋದು. ಅದು ಕೂಡ ಇಂಜಿನಿಯರ್ ಸ್ಟಾರ್ಟ್ ಆದಾಗಿಂದ ಫಸ್ಟ್ ಡೇ ಇಂದ. ಸೊ ಪ್ಯಾಟ್ ಎಕ್ಸಾಮ್ ಕೂಡ ಬರೀರಿ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಡಾಗಲ್ಲಿ ಕೊಟ್ಟಿರ್ತೀನಿ. ಸರಿ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.